ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಂಬರ್ ಸಿಸ್ಟಮ್ ಅಲ್ಲಿ ಡೆಸಿಮಲ್ ಇಂದ ಉಳಿದಿರುವಂತಹ ಎಲ್ಲ ನಂಬರ್ ಸಿಸ್ಟಮ್ಗಳಿಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಡೆಸಿಮಲ್ ಇಂದ ಬೈನರಿಗೆ, ಡೆಸಿಮಲ್ ಇಂದ ಆಕ್ಟಲ್ಗೆ, ಡೆಸಿಮಲ್ ಇಂದ ಹೆಕ್ಸಾಡೆಸಿಮಲ್ಗೆ. ಸೊ ಈಸಿಯಾಗಿ ಹೇಳ್ಕೊಡ್ತೀನಿ, ಫುಲ್ ವಿಡಿಯೋನ ನೋಡ್ತಾ ಹೋಗಿ. ಯಾಕಂದ್ರೆ ಇದರಲ್ಲಿ ಎರಡು ಟೈಪ್ ಬರುತ್ತೆ. ಒಂದು ಮಾಮೂಲಿ ಈ ರೀತಿ ಕೊಟ್ಬಿಡ್ತಾರೆ, 125, 185 ಈ ರೀತಿ ಕೊಡ್ತಾರೆ. ಇಲ್ಲ ಅಂತಂದ್ರೆ 125.012 ಈ ರೀತಿ ಡೆಸಿಮಲ್ ಅಂದ್ರೆ ಫ್ಲೋಟಿಂಗ್ ವ್ಯಾಲ್ಯೂಸ್ ಅನ್ನು ಕೊಡ್ತಾರೆ. ಸೊ ಫಸ್ಟ್ ಈ ರೀತಿ ಡಿಸ್ಕಸ್ ಮಾಡೋಣ, ಆಮೇಲೆ ಫ್ಲೋಟಿಂಗ್ ವ್ಯಾಲ್ಯೂಸ್ ಬಂದ್ರೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ನೋಡಿ, ಡೆಸಿಮಲ್. ಸೊ ಡೆಸಿಮಲ್ ಅಂತ ಅಂದ್ರೆ ಏನು, ಅವುಗಳ ಬೇಸ್ 10 ಆಗಿರುತ್ತೆ. ನೆಕ್ಸ್ಟ್ ಯಾವ್ದು ಕನ್ವರ್ಟ್ ಮಾಡಬೇಕು, ನಾವು ಬೈನರಿ ಕನ್ವರ್ಟ್ ಮಾಡಬೇಕು. ಸೊ ಬೈನರಿಯ ಬೇಸ್ ಎಷ್ಟು, 2. ಸೊ ಇವಾಗ ಡೆಸಿಮಲ್ ವ್ಯಾಲ್ಯೂ 125 ಅಂತಾನೆ ಕನ್ಸಿಡರ್ ಮಾಡೋದು. ಏನು, 125. ಇವಾಗ ಈ 125 ಡೆಸಿಮಲ್ ವ್ಯಾಲ್ಯೂನ ನಾನು ಬೈನರಿಗೆ ಕನ್ವರ್ಟ್ ಮಾಡಬೇಕು. ಸೊ ಈಗ ಡಿವೈಡ್ ಮಾಡ್ತಾ ಬನ್ನಿ. 125 ಡಿವೈಡೆಡ್ ಬೈ 2. ಯಾಕೆ ಬೈನರಿ ಎಲ್ಲ ಕನ್ವರ್ಟ್ ಮಾಡ್ತಿರೋದು. ಸೊ ಬೈನರಿಯ ಬೇಸ್ 2 ಆಗಿರೋದ್ರಿಂದ 2 ಇಂದ ಡಿವೈಡ್ ಮಾಡಿ. 2 6 12, 2 2s 4. ರಿಮೈಂಡರ್ ಎಷ್ಟು ಉಳಿತು, 1. ನೋಡಿ, 125 ನ 2 ಇಂದ ಡಿವೈಡ್ ಮಾಡ್ತಿರೋದು. 2 6 12. ನೆಕ್ಸ್ಟ್ 5 ನ ಕೆಳಗಡೆ ಇಳಿಸ್ಕೊಂಡ್ರೆ 2 2s 4. ಸೊ ರಿಮೈಂಡರ್ ಎಷ್ಟು ಉಳಿತು, 5 - 1. ಸೊ 5 - 4 is 1. ಸೊ ರಿಮೈಂಡರ್ 1 ಉಳಿತು. ಆ ರೀತಿ ಮಾಡ್ತಾ ಹೋಗಿ. ನೆಕ್ಸ್ಟ್ 2 3s 6, 2 1s 2. ಸೊ ಫುಲ್ ಡಿವೈಡ್ ಆಯಿತು. ರಿಮೈಂಡರ್ ಎಷ್ಟು ಉಳಿಯುತ್ತೆ, 0. ನೆಕ್ಸ್ಟ್ 2 1s 2. ಸೊ 31 ಆದ್ರೆ ಏನಾಗುತ್ತೆ, 2 1s 2, 2 5s 10. ಸೊ ರಿಮೈಂಡರ್ ಎಷ್ಟು ಉಳಿತು, 1. ಸೊ ರಿಮೈಂಡರ್ 1 ಉಳಿತು. ನೆಕ್ಸ್ಟ್ 2 7s 14, ರಿಮೈಂಡರ್ 1. ನೆಕ್ಸ್ಟ್ 2 3s 6, ರಿಮೈಂಡರ್ 1. 2 1s 2, ರಿಮೈಂಡರ್ 1. ಸೊ ಇವಾಗ ಏನಾಯ್ತು, 1 ಇಲ್ಲಿಗೆ ಬಂದು ನಿಂತ್ಕೊಂತು. ಸೊ ಇವಾಗ ಇದೇನಾಗುತ್ತೆ, ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಆಗುತ್ತೆ. ಇದು ಸ್ಟಾರ್ಟಿಂಗ್ ಅಲ್ಲಿ ಇರೋದು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ನಾವೇನ್ ಮಾಡಬೇಕು, ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಇಂದ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಕಡೆಗೆ ಬರಿತಾ ಹೋಗ್ಬೇಕು. ಸೊ ಫೈನಲ್ ವ್ಯಾಲ್ಯೂ ಏನಾಗುತ್ತೆ ನಮಗೆ, ಸೊ ಫೈನಲ್ ವ್ಯಾಲ್ಯೂ ಕೆಳಗಡೆಯಿಂದ ಮೇಲ್ಗಡೆ ಬರಿತಾ ಬನ್ನಿ. ಸೊ 125 ಬೇಸ್ 10 ಇರೋದನ್ನ ಬೇಸ್ 2 ಅಂದ್ರೆ ಬೈನರಿ ಕನ್ವರ್ಟ್ ಮಾಡ್ಬೇಕಂದ್ರೆ ಹೇಗಾಗುತ್ತೆ ಅಂತ ಬರಿಬೇಕು. 1 1 1 1 1 0 1 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 0 1 ಟು ದ ಬೇಸ್ 2. ಇವಾಗ ಡೆಸಿಮಲ್ ಟು ಬೈನರಿ ಆಯಿತು, ಡೆಸಿಮಲ್ ಟು ಆಕ್ಟಲ್ ಕನ್ವರ್ಟ್ ಮಾಡಬೇಕು. ಸೊ ಅದೇ ವ್ಯಾಲ್ಯೂನ ತಗೊಳ್ಳೋಣ, 125 ಟು ದ ಬೇಸ್ 10. ಸೊ ಅದನ್ನ ಏನ್ ಮಾಡಬೇಕು, ಆಕ್ಟಲ್ ಕನ್ವರ್ಟ್ ಮಾಡಬೇಕು. ಆಕ್ಟಲ್ ಅಂದ್ರೆ ಎಷ್ಟು, ಬೇಸ್ 8. ಸೊ ಬೇಸ್ 8 ಅಂದ್ರೆ ಏನ್ ಮಾಡಬೇಕು, ಡಿವೈಡ್. 125 ನ 8 ಇಂದ ಡಿವೈಡ್ ಮಾಡಿ. 8 ಇಂದ 125 ನ ಡಿವೈಡ್ ಮಾಡಬೇಕು, ಬೇಸ್ 8 ಆಗಿರೋದ್ರಿಂದ. 8 1s 8, 8 5s 40. ಸೊ ಏನಾಯ್ತು, ರಿಮೈಂಡರ್ 5 ಉಳಿಯುತ್ತೆ, ರಿಮೈಂಡರ್ 5. ಸೊ ಇವಾಗ ಮತ್ತೆ ಡಿವೈಡ್ ಮಾಡಿ. 8 1s 8. ಸೊ 8 1s 8, ರಿಮೈಂಡರ್ ಎಷ್ಟು ಉಳಿಯುತ್ತೆ, 15 - 8 ಅಂತ ಅಂದ್ರೆ 15 - 8 is 7. ಸೊ ಇವಾಗ ಇದೇನಾಗುತ್ತೆ, ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಇದು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಇಂದ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಕಡೆ ಬರಬೇಕು. ಸೊ 1 7 5 ಟು ದ ಬೇಸ್ 8. ಸೊ ಆಕ್ಟಲ್ಗೆ 125 ನ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, 175. ನೆಕ್ಸ್ಟ್ ಡೆಸಿಮಲ್ ಟು ಹೆಕ್ಸಾಡೆಸಿಮಲ್ ಕನ್ವರ್ಷನ್. ಸೊ ಸೇಮ್ ಹೆಕ್ಸಾಡೆಸಿಮಲ್ ಅಂತ ಅಂದ್ರೇನು, ಬೇಸ್ 16 ಆಗಿರುತ್ತೆ. ಡೆಸಿಮಲ್ ಅಂತ ಅಂದ್ರೆ ಬೇಸ್ 10 ಆಗಿರುತ್ತೆ, 125. ಸೊ ಹೆಕ್ಸಾಡೆಸಿಮಲ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ 0 ಇಂದ 9 ವರೆಗೂ ಸೇಮ್ ಆ ರೀತಿನೇ ಬರಿತೀವಿ. 0 1 2 3 4 5 6 7 8 9. ನೆಕ್ಸ್ಟ್ 10 ಗೆ ಏನ್ ಮಾಡ್ತೀವಿ, 10 ಗೆ ಎ ಅಂತ ಬರಿತೀವಿ, 11 ಗೆ ಬಿ, 12 ಗೆ ಸಿ, 13 ಗೆ ಡಿ, 14 ಗೆ ಇ, ಮತ್ತೆ 15 ಗೆ ಎಫ್. ನೋಡಿ, 0 ಇಂದ 15. ಸೊ 0 ಕೌಂಟ್ ಮಾಡ್ತಿರೋದ್ರಿಂದ ಟೋಟಲ್ 16 ವ್ಯಾಲ್ಯೂಸ್ ಆಗುತ್ತೆ, 0 ಇಂದ 15. ಸೊ 10 ಬಂದ್ರೆ ಎ, 11 ಬಂದ್ರೆ ಬಿ, 12 ಬಂದ್ರೆ ಸಿ, 13 ಬಂದ್ರೆ ಡಿ, 14 ಬಂದ್ರೆ ಇ, 15 ಬಂದ್ರೆ ಎಫ್. ಈಗ ನೋಡಿ, 125 ಟು ದ ಬೇಸ್ 10 ಇದೆ. ಸೊ ಅದನ್ನ ಏನ್ ಮಾಡ್ಬೇಕು, 16 ಇಂದ ಡಿವೈಡ್ ಮಾಡೋಣ. 125 ಅನ್ನ 16 ಇಂದ ಡಿವೈಡ್ ಮಾಡಬೇಕು. ಈಗ 16 7s 112. ಸೊ ಹತ್ರಕ್ಕೆ ಬರೋದು ಯಾವುದು, 16 7s 112. 125 - 112 ಅಂತಂದ್ರೆ ಎಷ್ಟಾಯ್ತು, 13 ನಮಗೆ
ಏನಾಯ್ತು ರಿಮೈಂಡರ್ ಆಗಿ ಉಳಿತು. ಸೊ ಇವಾಗ ಇದನ್ನ 16 ಇಂದ ನಾನು ಡಿವೈಡ್ ಮಾಡೋದಕ್ಕಾಗಲ್ಲ, ಸೊ ಸ್ಟಾಪ್ ಮಾಡ್ತೀನಿ. ಇದೇನಾಯ್ತು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಇದು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಈಗ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಇಂದ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಬರಬೇಕು. ಸೊ 7 ನ 0 ಇಂದ 9 ಒಳಗಡೆ ಇದ್ರೆ ಹಾಗೆ ಅದೇ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ. ಸೊ 7 ನ ಹಾಗೆ ರೆಪ್ರೆಸೆಂಟ್ ಮಾಡ್ತೀನಿ. ನೆಕ್ಸ್ಟ್ 13 ನ ಹೇಗೆ ರೆಪ್ರೆಸೆಂಟ್ ಮಾಡಬೇಕು, ಈ ಲೆಟರ್ಸ್ ಅಲ್ಲಿ ನೋಡಿ 13 ನ ಡಿ ಇಂದ ರೆಪ್ರೆಸೆಂಟ್ ಮಾಡಬೇಕು. ಸೊ 7D ಬೇಸ್ 16. ಸೊ ಇವಾಗ ಏನಾಯ್ತು ಡೆಸಿಮಲ್ ಟು ಹೆಕ್ಸಾಡೆಸಿಮಲ್ ಕನ್ವರ್ಷನ್ ಆಯ್ತು. ಸೊ ಇವಾಗ ಟೈಪ್ 2 ಎರಡನೇ ಟೈಪ್ ನ ನೋಡ್ತಾ ಹೋಗೋಣ. ಈಗ ಡೆಸಿಮಲ್ ಟು ಬೈನರಿ ನೋಡಿ, ಫ್ಲೋಟಿಂಗ್ ನಂಬರ್ಸ್ ಅನ್ನ ಕೊಡಿ. ಫ್ಲೋಟಿಂಗ್ ಅಂದ್ರೆ ಪಾಯಿಂಟ್ ಆದ್ಮೇಲೆ ಇರುವಂತ ನಂಬರ್ 28.125. ಸೊ ಇವಾಗ ಏನ್ ಮಾಡಬೇಕು, 28 ಅನ್ನ ನಾನು ಸಪರೇಟ್ ಆಗಿ ಕಂಡುಹಿಡಿಬೇಕು ಬೈನರಿನ 0.125. ಸೊ ಪಾಯಿಂಟ್ ಆದ್ಮೇಲೆ ಅಲ್ವಾ ಇರೋದು, ಸೊ 0.125 ನಾನು ಬೈನರಿನ ಸಪರೇಟ್ ಕಂಡುಹಿಡಬೇಕು. ಸೊ 25 ನ ಹೇಗೆ ಮಾಮೂಲಿ 28 ನ ಹೇಗೆ ಕಂಡುಹಿಡಿಯೋದು ಮಾಮೂಲಿ ಈ ರೀತಿ 2 ಇಂದ ಡಿವೈಡ್ ಮಾಡಿ. 2 1s are 2 4s are 8, so remainder 0. 2 7s are 14, remainder 0. 2 3s are 6, remainder 1. 2 1s are 2, remainder 1. So ಇದೇನಾಯ್ತು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಇದು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಸೈಡ್ ಇಂದ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಗೆ 1 1 1 0 0. ಇದು ಯಾವುದಕ್ಕೆ 28 ಗಾಯ್ತು. 0.125 ಗೆ ಹೇಗೆ ಕಂಡುಹಿಡಿಯೋದು ಅಂತಂದ್ರೆ ನೋಡಿ 0.125 ಇಂಟು ಯಾವ್ದು ಕನ್ವರ್ಟ್ ಮಾಡ್ತಿರೋದು ಬೈನರಿ. ಸೊ ಬೈನರಿಯ ಬೇಸ್ ಎಷ್ಟು 2. ಸೊ ಇಂಟು 2. ಸೊ ಇಂಟು 2 ಮಾಡಿ. 5 2s are 10, 0 1 carry, 2 2s are 4 5, 2 1s are 2. ಸೊ 0.250 ಆಯ್ತು. ಇವಾಗ ಏನ್ ಮಾಡಬೇಕು 0.250 ನನಗೆ ಆನ್ಸರ್ ಬಂತಲ್ಲ, ಅದನ್ನ ಮತ್ತೆ 2 ಗೆ ಮಲ್ಟಿಪ್ಲೈ ಮಾಡಬೇಕು. ಎಲ್ಲಿವರೆಗೂ 1 ಬರೋವರೆಗೂ. ಸೊ 2 zeros are 0, 5 2s are 10, 0 1 carry, 2 2s are 4 5. ಸೊ 0.500. ಸೊ ಇವಾಗ ಈ ಆನ್ಸರ್ ನ 2 ಜೊತೆ ಮಲ್ಟಿಪ್ಲೈ ಮಾಡಿ. 0.500 ಇಂಟು 2 ಏನಾಯ್ತು 1.000 ಬಂತು. ಸೊ ಇವಾಗ 1 ಬಂತು. ಸೊ 1 ಬಂತು ಅಂತಂದ್ರೆ ಏನ್ ಮಾಡಬೇಕು, ಸ್ಟಾಪ್ ಮಾಡಬೇಕು. ಈಗ ನೋಡಿ, ಈಗ ಈ ಡೆಸಿಮಲ್ ಇದೆಯಲ್ಲ, ಸೊ ಡೆಸಿಮಲಿನ ಮುಂದೆ ಏನಿರೋದು 0 ಇದೆ, 1 ಇದೆ. ಸೊ ಏನ್ ಮಾಡಬೇಕು, ಮೇಲ್ಗಡೆಯಿಂದ ಕೆಳಗಡೆ ಬರೀತಾ ಹೋಗ್ಬೇಕು. ಸೊ ಇಲ್ಲೇನ್ ಮಾಡಿದ್ವಿ, ಕೆಳಗಡೆಯಿಂದ ಮೇಲೆ ಬರೆದ್ವಿ, ಇಲ್ಲಿ ಮೇಲೆಯಿಂದ ಕೆಳಗಡೆ ಬರ್ಸೋದು. ಸೊ ಏನಾಯ್ತು 0 0 1. ಸೊ ಇವೆರಡನ್ನು ಕಂಬೈನ್ ಮಾಡಿ ಬರೆದ್ರೆ ಏನಾಗುತ್ತೆ, ಡೆಸಿಮಲ್ ಟು ಬೈನರಿ ಆಗುತ್ತೆ. ಸೊ ಇದಷ್ಟು ಏನಾಯ್ತು ಬೇಸ್ 2 ಅಂತಂದ್ರೆ 28 ನ ಹೇಗೆ 11100 ಪಾಯಿಂಟ್ 0.125 ನ 001 ಈ ರೀತಿ ನಾವು ಮಾಡ್ತೇವೆ. ಅದೇ ಏನಾದ್ರು ಡೆಸಿಮಲ್ ಟು ಆಕ್ಟಲ್ ಅಂದ್ರೆ ಏನ್ ಮಾಡಬೇಕು, ಮಲ್ಟಿಪ್ಲೈ ಬೈ 8 1 ಬರೋವರೆಗೂ ಮಾಡಿಬಿಟ್ಟು ಮೇಲಿಂದ ಕೆಳಗಡೆ. ನೆಕ್ಸ್ಟ್ ಹೆಕ್ಸಾಡೆಸಿಮಲ್ ಅಂದ್ರೆ ಏನು, ಮಲ್ಟಿಪ್ಲೈ ಬೈ 16 ಮೇಲಿಂದ ಕೆಳಗಡೆ. 0 ಇಂದ 9 ಬಂದ್ರೆ ಮಾಮೂಲಿ ಇಡಬೇಕು, ಇನ್ನು ಉಳಿದಂಗೆ ಬಂದ್ರೆ ABCD ವ್ಯಾಲ್ಯೂನ ಇಡ್ತಾ ಹೋಗ್ಬೇಕು. ಸೊ ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.